ಈಶಾವಾಸ್ಯೋಪನಿಷತ್ತಿನ 6ನೆಯ ಮಂತ್ರವು ಉಪನಿಷತ್ತಿನ ಹೃದಯ ತತ್ವಜ್ಞಾನಿಯ ನಿಜವಾದ ದೃಷ್ಟಿಯ ತತ್ವ ಮತ್ತು ಲೋಕದೊಡನೆ ಮನುಷ್ಯನು ಹೇಗೆ ಬದುಕಬೇಕು ಎಂಬುದರ ಅತ್ಯಂತ ಮಹತ್ವದ ಉಪದೇಶವನ್ನು ಒಳಗೊಂಡಿದೆ. ಉಪನಿಷತ್ತಿನ ಹಿಂದಿನ ಮಂತ್ರಗಳು ಜಗತ್ತಿನಲ್ಲಿರುವ ಸರ್ವವ್ಯಾಪಕ ಪರಮತತ್ವವನ್ನು ವಿವರಿಸುತ್ತಿದ್ದರೆ, ಈ ಮಂತ್ರವು ಅದಕ್ಕೆ ಮನುಷ್ಯನ ಒಳಜೀವನದೊಂದಿಗೆ ಇರುವ ನೇರ ಸಂಬಂಧವನ್ನು ಬಿಚ್ಚಿಡುತ್ತದೆ. ಜಗತ್ತಿನಲ್ಲಿ ಎಷ್ಟೇ ವಸ್ತುಗಳು, ಎಷ್ಟೇ ಜೀವಿಗಳು ಇದ್ದರೂ ಅವೆಲ್ಲವೂ ತನ್ನ ಸ್ವಂತ ಆತ್ಮದಲ್ಲೇ ನೆಲೆಸಿವೆ ಎಂದು ಯಾರು ನೋಡಬಲ್ಲರೋ ಅವರು ನಿಜವಾದ ಜ್ಞಾನಿಗಳು. ಇದು ಕೇವಲ ಬೌದ್ಧಿಕ ಅರಿವು ಅಲ್ಲ, ಇದು ಅನುಭವದ ಜ್ಞಾನ. ಮನುಷ್ಯನು ತನ್ನ ದೇಹ, ಕೌಟುಂಬಿಕತೆ, ಧರ್ಮ, ಸಂಪ್ರದಾಯ, ಸಂಖ್ಯಾತ್ಮಕ ಬುದ್ಧಿ ಇವುಗಳ ಅಂತರಾಳವನ್ನು ತಲುಪಿದಾಗ ಮಾತ್ರ ಆತ್ಮದ ನಿಜಸ್ವರೂಪದ ಜ್ಯೋತಿ ಕಾಣುತ್ತದೆ. ಅಲ್ಲಿ ಅವನು ಅನುಭವಿಸುವುದು ಒಂದು ಅದ್ಭುತ ಏಕತ್ವ. ನಾನೇ ಇವರೆಲ್ಲ ನನ್ನೇ. ಈ ಏಕತ್ವದ ಅನುಭವವಿಲ್ಲದೆ ಮನುಷ್ಯನ ಜೀವನವು ಸದಾ ಭೇದ ಭಾವಗಳ, ದ್ವೇಷ ಸ್ನೇಹಗಳ, ಇಷ್ಟ ಅನಿಷ್ಟಗಳ, ಸ್ವಾರ್ಥ ಕಾಮನೆಗಳ ಕದನ ಭೂಮಿಯೇ. ಆದರೆ ಸರ್ವಾಣಿ ಭೂತಾನಿ ಆತ್ಮನಿ ಎಂದು ನೋಡಬಲ್ಲವನು ತನ್ನೊಳಗೆ ಪರಮಾತ್ಮನ ಜ್ಯೋತಿಯನ್ನು ಕಂಡುಕೊಂಡವನಾಗುತ್ತಾನೆ. ಆತ್ಮನು ದೇಹಸ್ಥವಲ್ಲ, ಆತ್ಮನು ಎಲ್ಲರೊಳಗಿನ ಮೂಲ ಚೈತನ್ಯ. ಅದನ್ನು ಅರಿತವನಿಗೆ ಜಗತ್ತಿನ ಪ್ರತಿಯೊಬ್ಬ ಜೀವಿಯೂ ತನ್ನ ವಿಸ್ತೃತ ರೂಪವಾಗಿ ಕಾಣುತ್ತದೆ. ನದಿ, ಮರ, ಪಕ್ಷಿ, ಪ್ರಾಣಿ, ಮನುಷ್ಯ, ಸ್ನೇಹಿತ, ಶತ್ರು, ಅನ್ಯ, ತನ್ನವರು ಇವೆಲ್ಲರೂ ಬೇರೆ ಬೇರೆ ದೇಹಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದೇ ಪರಮ ಚೈತನ್ಯ. ಇಂತಹ ದೃಷ್ಟಿ ಬಂದಾಗ ಜಗತ್ತು ಸಂಪೂರ್ಣವಾಗಿ ಬದಲಾಗುತ್ತದೆ. ಅಲ್ಲಿ ನಾನು ಮತ್ತು ನೀನು ಎಂಬ ಭೇದ ನಿಧಾನವಾಗಿ ಕರಗುತ್ತವೆ. ಅಲ್ಲಿ ಜೀವಿಗಳೆಲ್ಲರೂ ನನ್ನ ಶರೀರದ ಅಂಗಗಳು ಎಂಬ ಅನಿವಾರ್ಯ ಅನುಭವ ಉದಯವಾಗುತ್ತದೆ. ಮಂತ್ರದ 2ನೆಯ ಭಾಗ ಸರ್ವಭೂತೇಷು ಚಾತ್ಮಾನಂ ಎಂಬುದು ಈ ಮನೋಭಾವದ ಪೂರ್ಣತೆಯನ್ನು ಬಿಂಬಿಸುತ್ತದೆ. ಯಾವುದೋ ತತ್ವಶಾಸ್ತ್ರದ ಮಟ್ಟದಲ್ಲಿ ಎಲ್ಲವೂ ಬ್ರಹ್ಮ ಎಂದು ಹೇಳುವುದು ಸುಲಭ. ಆದರೆ ಅದನ್ನೇ ಪ್ರತಿಯೊಬ್ಬ ಜೀವಿಯಲ್ಲಿ ಆತ್ಮವನ್ನು ನೋಡುವ ದೃಷ್ಟಿಯಾಗಿ ಬೆಳೆಸುವುದು ಪ್ರತಿಯೊಬ್ಬರ ಜೀವನದಲ್ಲಿ ಮಹಾನ್ ಸಾಧನೆ. ಯಾರನ್ನೇ ನೋಡಿದರೂ ಅವರು ಎಷ್ಟು ಕೆಳಮಟ್ಟದವರಾಗಿರಲಿ, ಎಷ್ಟು ದೀನರಾಗಿ ಕಾಣಲಿ, ಎಷ್ಟು ದೋಷಿಗಳಾಗಿರಲಿ, ಅವರೊಳಗಿನ ಆತ್ಮ ಚೈತನ್ಯವೇ ನಿಜವಾಗಿಯೂ ನಾನು ಅನುಭವಿಸುವ ಆತ್ಮ ಎಂಬುದನ್ನು ತತ್ವಜ್ಞಾನಿ ಅನುಭವಿಸುತ್ತಾನೆ. ಅವರ ದೋಷಗಳಲ್ಲಿ ಸಿಲುಕದೆ ಅವರ ಸ್ವರೂಪದ ಒಳಗಿರುವ ಆ ಒಂದೇ ಜ್ಯೋತಿಯನ್ನು ಅವನು ಗಮನಿಸುತ್ತಾನೆ. ಇದು ಮನುಷ್ಯನನ್ನು ತತ್ವಜ್ಞಾನಿಯಾಗುವುದಕ್ಕೆ ಮಾತ್ರವಲ್ಲ, ನಿಜವಾದ ಪರಪ್ರೀತಿ, ನಿಸ್ವಾರ್ಥ ಕರುಣೆ, ರಾಗ ದ್ವೇಷರಹಿತ ಮನಸ್ಸಿನ ದಾರಿಯಲ್ಲೂ ಮುನ್ನಡೆಸುತ್ತದೆ. ಮಂತ್ರದ ಕೊನೆಯ ವಾಕ್ಯ ತಥೋ ನ ವಿಜಯುಗುಪ್ಸತೆ ಎಂಬುದು ಮಾನವ ಜೀವನದ ಅತ್ಯಂತ ಮಹತ್ವದ ಬಿಂದುವನ್ನು ಸ್ಪರ್ಶಿಸುತ್ತದೆ. ಆತ್ಮದ ಏಕತ್ವವನ್ನು ಕಂಡ ಮನುಷ್ಯನಿಂದ ದ್ವೇಷ, ಸ್ವಾರ್ಥ, ಹಿಂಸೆ, ಅಸೂಯೆ, ಭಯ ಇವೆಲ್ಲವೂ ಸ್ವಯಂ ಕರಗಿಬಿಡುತ್ತವೆ. ಯಾರು ಎಲ್ಲರೂ ತನ್ನೇ ಆಗಿದ್ದಾರೆ ಎಂದು ನೋಡುತ್ತಾರೆ, ಅವರು ಯಾರನ್ನು ದ್ವೇಷಿಸುವರು, ಯಾರನ್ನು ತಪ್ಪು ಮಾಡಬಲ್ಲರು, ಯಾರನ್ನು ನೋಯಿಸಲು ಮನಸ್ಸಾಗುತ್ತದೆ. ತನ್ನ ಮಕ್ಕಳು ನೋವಿಗೆ ಒಳಗಾದಾಗ ತಾಯಿ ಹೇಗೆ ತಾಳಲಾರಳೋ ಹಾಗೆಯೇ ಜ್ಞಾನಿಗೆ ಜಗತ್ತಿನ ಯಾವುದೇ ಜೀವಿಯ ನೋವು ಸಂಕೋಲೆಯಾಗುತ್ತದೆ. ತನ್ನ ಶರೀರಕ್ಕೆ ಕತ್ತಿ ಹಾಕಿದಂತೆ ಇನ್ನೊಬ್ಬರ ನೋವು ಅವನಿಗೆ ಅಸಹ್ಯ. ಇಲ್ಲಿ ಉಪನಿಷತ್ತು ಹೇಳುವುದು ನೋವಿಗೆ ಒಲವುಗೊಳ್ಳಬೇಡ ಎಂಬ ನೈತಿಕ ಸೂಚನೆ ಅಲ್ಲ, ಅದು ನೈತಿಕತೆಯಾಚೆ ಇರುವ ಒಂದು ಅಂತರಂಗದ ಜ್ಞಾನ ಸ್ಥಿತಿ. ಜ್ಞಾನಿ ವ್ಯಕ್ತಿಯನ್ನು ದ್ವೇಷಕ್ಕೆ, ಹಿಂಸೆಗೆ, ಮೋಹಕ್ಕೆ, ಅಸೂಯೆಗೆ ಒಲಿಯುವಂತೆ ಮಾಡುವುದು ಸಾಧ್ಯವಿಲ್ಲ. ಯಾಕೆಂದರೆ ಅವನಿಗೆ ಅವುಗಳ ಮೂಲವೇ ತಪ್ಪಾಗಿದೆ. ಅವನ ದೃಷ್ಟಿಯಲ್ಲಿ ತನ್ನನ್ನೇ ನೋಯಿಸುವಂತೆ, ತನ್ನನ್ನೇ ಅವಮಾನಿಸುವಂತೆ, ತನ್ನನ್ನೇ ಹಿಂಸಿಸುವಂತೆ ಅವನು ಇನ್ನೊಬ್ಬರಿಗೆ ಮಾಡುವುದಿಲ್ಲ. ಜ್ಞಾನಿ ಲೋಕದಲ್ಲಿ ದುಷ್ಟತೆಯ ವಿರುದ್ಧ ಕಾರ್ಯನಿರ್ವಹಿಸಿದರೂ ಅದು ದ್ವೇಷದಿಂದಲ್ಲ, ಅದು ಧರ್ಮದಿಂದ. ಅವನು ದುಷ್ಟನನ್ನು ದ್ವೇಷಿಸುವುದಿಲ್ಲ,
ದುಷ್ಟತೆಯನ್ನೇ ದ್ವೇಷಿಸುತ್ತಾನೆ. ಈ ಮಂತ್ರದ ಅರ್ಥವು ನಿಜವಾಗಿ ತಿಳಿಯಲು ಮನುಷ್ಯನು ಜಗತ್ತನ್ನು ನೋಡುವ ತನ್ನ ಸಾಮಾನ್ಯ ದೃಷ್ಟಿಯನ್ನು ಸಂಪೂರ್ಣವಾಗಿ ಬದಲಿಸಿಕೊಳ್ಳಬೇಕು. ಸಾಮಾನ್ಯ ಮನುಷ್ಯನು ವಿಭಿನ್ನತೆಗಳ ಮೂಲಕ ಬದುಕುತ್ತಾನೆ. ಜ್ಞಾನಿ ಏಕತ್ವದಲ್ಲಿ ಬದುಕುತ್ತಾನೆ. ಸಾಮಾನ್ಯ ಮನುಷ್ಯನು ಇವನು ಬೇರೆ, ಅವನು ಬೇರೆ, ಇದು ನನ್ನದು, ಅದು ನಿನ್ನದು ಎಂದು ಭೇದಗಳ ಜಾಲದಲ್ಲಿ ಸಿಲುಕಿಕೊಂಡಿರುತ್ತಾನೆ. ಜ್ಞಾನಿ ಎಲ್ಲರೂ ಒಂದೇ ಪರಮಾತ್ಮನ ರೂಪಗಳು, ಎಲ್ಲರೂ ನನ್ನ ಆತ್ಮದ ವಿಸ್ತರಣೆ ಎಂದು ನೋಡುತ್ತಾನೆ. ಇಂತಹ ದೃಷ್ಟಿ ಬಂದಾಗ ಮನುಷ್ಯನು ಸ್ವಾರ್ಥದಿಂದ ಮುಕ್ತನಾದಾಗ ಮಾತ್ರ ಅವನಿಗೆ ನಿಜವಾದ ಶಾಂತಿ, ನಿಜವಾದ ಮುಕ್ತಿ, ನಿಜವಾದ ಪರಮಸತ್ಯದ ಅನುಭವ ಆಗುತ್ತದೆ. ಈ ಮಂತ್ರ ಹಾಗಾಗಿ ಜಗತ್ತಿನಲ್ಲಿ ಧರ್ಮಕ್ಕೆ, ನೀತಿಗೆ, ಕರುಣೆಗೆ, ವಿಶ್ವಪ್ರೇಮಕ್ಕೆ ಆಧಾರವಾಗಿರುವ ಅತ್ಯಂತ ಸುಂದರ ತತ್ವವನ್ನು ನೀಡುತ್ತದೆ. ಎಲ್ಲ ಜೀವಿಗಳು ನಾನೇ, ನಾನು ಎಲ್ಲ ಜೀವಿಗಳು. ಈ ಏಕತ್ವದ ಅನುಭವವೇ ದ್ವೇಷವಿಲ್ಲದ ಜೀವನದ ಮೂಲ. ಪ್ರಾಚೀನ ಕಾಲದಲ್ಲಿ ಮಹಾರ್ಹವೃತ್ತಿಯ ಅರಸ ಚಕ್ರವರ್ತಿ ವೃಷಭದೇವ ತನ್ನ ರಾಜ್ಯವನ್ನು ನ್ಯಾಯ ಮತ್ತು ಸೌಹಾರ್ದತೆಯಿಂದ ಆಡುತ್ತಿದ್ದ. ತನ್ನ ರಾಜಕೀಯ ಶಕ್ತಿಯ ಮೇಲೆ ಅವನು ಹೆಮ್ಮೆ ಪಡುತ್ತಿದ್ದ. ಆದರೆ ಮನಸ್ಸಿನಲ್ಲಿ ಆಳವಾದ ಶಂಕೆಯೂ ಇದ್ದದ್ದು. ನಾನು ಎಲ್ಲರ ಹಿತಚಿಂತನೆಗೆ ಹೇಗೆ ನಿಜವಾಗಿ ಬೆಲೆ ಕೊಡಬಹುದು? ನಾನು ಯಾರನ್ನು ಸಹಾನುಭೂತಿಯೊಂದಿಗೆ ನೋಡುತ್ತಿದ್ದೇನೆ? ನನ್ನ ಹೃದಯ ನಿಜವಾಗಿಯೂ ಶುದ್ಧವಾಗಿದೆ ಎಂದು ನಾನು ತಿಳಿದಿದ್ದೇನೆವೇ? ಒಂದು ದಿನ ವೃಷಭದೇವನು ಅರಮನೆಯ ಪಾರ್ಶ್ವದಲ್ಲಿ ಹರಡಿರುವ ವಿಶಾಲವಾದ ತೊಟ್ಟಿಯ ಬಳಿಯಲ್ಲಿ ಧ್ಯಾನಿಸುತ್ತಿದ್ದ. ಆ ತೊಟ್ಟಿಯಲ್ಲಿ ಹರಿಯುವ ನೀರಿನ ಶಬ್ದ, ಗಾಳಿಯ ಮೃದುವಾದ ಉಸಿರಾಟ, ಹಸುಗಳು ಹಸುವಿನ ಮೇದೆಯಲ್ಲಿ ಕುಳಿತು ಇರುವ ದೃಶ್ಯ, ಇವುಗಳಲ್ಲಿರುವ ಪ್ರತಿಯೊಂದು ಚಲನೆಯಲ್ಲಿಯೂ ಅವನ ಹೃದಯದಲ್ಲಿ ಸೊಗಸಾದ ಶಾಂತಿ ಮೂಡಿಸಲು ಪ್ರಾರಂಭವಾಯಿತು. ಆದರೆ ಆತನು ತಿಳಿದುಕೊಂಡನು, ಇದರಿಂದ ನಿಜವಾದ ಅರಿವು ಬರುವುದಿಲ್ಲ. ನಿಜವಾದ ಜ್ಞಾನವು ಕೇವಲ ಮನಸ್ಸಿನ ಗಮನದಿಂದ ಮಾತ್ರ ಸಾಧ್ಯ. ಅದಾದ ಮೇಲೆ ಪೌರಾಣಿಕ ದೇವತೆ ಸಹಜ ಮೃಗದಂತೆ ಮೃಗಾದಿತ್ಯನ ರೂಪದಲ್ಲಿ ಅವನ ಮುಂದೆ ವ್ಯಕ್ತವಾದಳು. ಅವಳ ಪ್ರಭಾತ ಕಿರಣಗಳು ಅರಮನೆಯ ಪ್ರತಿ ಕೊನೆಯೊಳಗೆ ಹರಿದು ಅವನ ಮನಸ್ಸಿನ ಕುಹಕವನ್ನು ತಳಹದಿಯಾಗಿ ಬೆಳಗಿಸುತ್ತವೆ. ಅವಳು ಹೇಳಿದರು, ವೃಷಭದೇವ, ನಿನ್ನನ್ನು ನಿಜವಾದ ಜ್ಞಾನಕ್ಕೆ ತಲುಪಿಸಲು ನೀನು ಎಲ್ಲ ಜೀವಿಗಳಲ್ಲಿ ಇರುವ ಆತ್ಮವನ್ನು ತಿಳಿದುಕೊಳ್ಳಬೇಕು. ನಾನೇ ಇವರೆಲ್ಲ ನನ್ನೇ ಎಂಬ ಅಳವಡಿದ ಅರಿವು ಇಲ್ಲದೆ ನೀನು ನಿಜವಾದ ಶಾಂತಿಯನ್ನು, ನಿಜವಾದ ಜ್ಞಾನವನ್ನು, ನಿಜವಾದ ಪರಮಸತ್ಯವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಅವನಿಗೆ ಅರ್ಥವಾಗಿತ್ತು, ಯಾವಾಗಲೂ ತನ್ನನ್ನು ಬೇರೆ, ಮತ್ತೊಬ್ಬರನ್ನು ಬೇರೆ ಎಂದು ಭಾವಿಸುವುದರಿಂದ ಭೇದ ಭಾವ, ದ್ವೇಷ, ಆಸೆ ಮತ್ತು ಮೋಹಗಳ ಮೂಲಕ ಬದುಕು ಸಂಕೋಲೆಗೊಳ್ಳುತ್ತದೆ. ಆದರೆ ಪ್ರತಿಯೊಂದು ಜೀವಿಯ ಹೃದಯದಲ್ಲಿಯೂ, ಪ್ರತಿಯೊಂದು ಜೀವಿಯ ಉಸಿರಿನಲ್ಲಿ, ಪ್ರತಿಯೊಂದು ಮನೋಭಾವದಲ್ಲಿ ಪರಮ ಚೈತನ್ಯವಿದೆ ಎಂಬುದನ್ನು ಅರಿತಾಗ ಜ್ಞಾನಿಯ ದೃಷ್ಟಿ ಸಂಪೂರ್ಣವಾಗಿ ಬದಲಾಗುತ್ತದೆ. ವೃಷಭದೇವನು ಧ್ಯಾನದಲ್ಲಿ ನಿಜವಾದ ಅನುಭವವನ್ನು ಅನುಭವಿಸಿದಾಗ ಅವನ ಹೃದಯದಲ್ಲಿ ಒಂದು ಅದ್ಭುತ ಏಕತ್ವ ಉಂಟಾಯಿತು. ಆ ಏಕತ್ವದ ಅನುಭವದಲ್ಲಿ ನದಿ, ಮರ, ಪಕ್ಷಿ, ಪ್ರಾಣಿ, ಸ್ನೇಹಿತ, ಶತ್ರು, ತನ್ನವರು ಎಲ್ಲರೂ ತನ್ನ ವಿಸ್ತೃತ ಆತ್ಮದ ರೂಪಗಳು ಎಂದು ಅವನು ಅರಿತನು. ಪ್ರತಿಯೊಂದು ಜೀವಿಯ ನೋವು, ಪ್ರತಿಯೊಂದು ಸಂತೋಷ, ಪ್ರತಿಯೊಂದು ಶ್ರದ್ಧೆ ಅವನಿಗೆ ತಾನಾಗಿಯೇ ಅನುಭವವಾಗಿ ಆತ್ಮಪರಿವೃತ್ತಿಯ ಮೂಲಕ ಕಾಣಿಸಿಕೊಂಡವು. ತನ್ನ ಮಕ್ಕಳ ನೋವು ತಾಯಿಯ ಹೃದಯಕ್ಕೆ ನೋವು ತಂದುಕೊಡುವಂತೆ, ಇತರ ಜೀವಿಗಳ ನೋವು ಅವನ ಹೃದಯದಲ್ಲಿ ಸಂಕೋಲೆಗೊಳ್ಳುವಂತೆ ಅವನು ಪ್ರತಿಯೊಂದು ಜೀವಿಯ ನೋವನ್ನು ತಾನೇ ಅನುಭವಿಸಿದನು. ಈ ಅರಿವಿನೊಂದಿಗೆ ಅವನು ಬುದ್ಧಿವಂತಿಕೆಯ ಮೂಲಕ ನೈತಿಕತೆಯನ್ನು ಬಯಸದೆ ಪ್ರಕೃತಿಯ ಸ್ವರೂಪ, ತತ್ವ ಮತ್ತು ದ್ವೇಷ ಸ್ನೇಹಗಳ ದೃಷ್ಟಿಯನ್ನು ಅರಿತು ಜಗತ್ತಿನ ಕಡೆಗೆ ತನ್ನ ಹೃದಯವನ್ನು ಹರಡುವಂತಾಯಿತು. ಯಾರಿಗಾದರೂ ನೋವು ಉಂಟಾದರೂ ಅವನು ವ್ಯಕ್ತಿಯನ್ನು ದ್ವೇಷಿಸದೆ ದುಷ್ಟತೆಯನ್ನು ಮಾತ್ರ ವಿರೋಧಿಸುತ್ತಾನೆ. ಯಾರಿಗಾದರೂ ನಷ್ಟವಾದರೂ ಅವನು ವ್ಯಕ್ತಿಯ ಮೇಲೆ ಕೋಪ ಪಡುವುದಿಲ್ಲ. ಅವನ ಕೋಪ, ದ್ವೇಷ, ಅಸೂಯೆ,
ಸ್ವಾರ್ಥ ಎಲ್ಲವೂ ಕರಗಿ ಹೋಗಿ ನಿಶ್ಚಲತೆ, ಪರಪ್ರೀತಿ ಮತ್ತು ಸತ್ಯಭಾವದಲ್ಲಿ ಪರಿವರ್ತಿತವಾದವು. ವೃಷಭದೇವನು ಅರಿತನು, ನಿಜವಾದ ಜ್ಞಾನವು ಕೇವಲ ಬೌದ್ಧಿಕ ಅರಿವಿನಿಂದ ಅಲ್ಲ, ಅದೊಂದು ಜೀವಾನುಭವ, ಆತ್ಮಾನುಭವ. ಎಲ್ಲ ಜೀವಿಗಳಲ್ಲಿಯೂ ಇರುವ ನಿಜಾತ್ಮವನ್ನು ಅರಿಯಬೇಕು. ನಿಜವಾದ ಶಾಂತಿ, ನಿಜವಾದ ಮುಕ್ತಿ, ನಿಜವಾದ ಪರಮಸತ್ಯವೆಂದರೆ ನಾನು ಮತ್ತು ಇತರರು ಒಂದೇ ಪರಮಾತ್ಮನ ಅಂಗಗಳು ಎಂಬ ಅರಿವು. ಆ ದಿನದಿಂದ ಅವನು ತನ್ನ ರಾಜ್ಯವನ್ನು ನಡೆಸುವಲ್ಲಿ ಎಲ್ಲ ಜೀವಿಗಳ ಕಲ್ಯಾಣವನ್ನು ಗಮನಿಸುತ್ತಾ ದ್ವೇಷವಿಲ್ಲದೆ, ಆಸೆ ಅಸೂಯೆಯಿಲ್ಲದೆ, ನಿಸ್ವಾರ್ಥ ಕರುಣೆ, ವಿಶ್ವಪ್ರೇಮ, ಧರ್ಮಭಾವದಿಂದ ಮುನ್ನಡೆಯುವನು. ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಆಡಳಿತ ಕ್ರಮ, ಪ್ರತಿಯೊಂದು ರಾಜಕೀಯ ನಿರ್ಧಾರ ಅವನಿಗೆ ದ್ವೇಷದಿಂದ ಅಲ್ಲ, ಕೇವಲ ಧರ್ಮದಿಂದ ಪ್ರೇರಿತವಾಗುತ್ತದೆ. ಇಂತಹ ದೃಷ್ಟಿಯು ಅವನ ರಾಜ್ಯವನ್ನು ಸಮೃದ್ಧಿ, ಶಾಂತಿ, ಸಂತೋಷದಿಂದ ತುಂಬುತ್ತದೆ. ಈ ಪೌರಾಣಿಕ ಕಥೆ ನಮಗೆ ತಿಳಿಸುತ್ತದೆ, ಮಂತ್ರ ಸರ್ವಾಣಿ ಭೂತಾನಿ ಆತ್ಮನಿ ಮತ್ತು ತತೋನ ವಿಜಯುಗುಪ್ಸತೆ ಎಂಬುದರಿಂದ ಜಗತ್ತಿನ ಪ್ರತಿಯೊಂದು ಜೀವಿಯಲ್ಲಿಯೂ, ಪ್ರತಿಯೊಂದು ವಸ್ತುವಿನಲ್ಲಿಯೂ, ಪ್ರತಿಯೊಂದು ಚೈತನ್ಯದ ಘಟನೆಯಲ್ಲಿ ನಾವು ನೋಡಬೇಕಾದ ನಿಜವಾದ ದೃಷ್ಟಿ, ಏಕೆಂದರೆ ಅವು ಎಲ್ಲವೂ ನಮ್ಮ ಆತ್ಮದ ವಿಸ್ತರಣೆ, ಪರಮ ಚೈತನ್ಯದ ಅಂಗಗಳು. ಈ ಅರಿವು ಬಂದಾಗ ವ್ಯಕ್ತಿಯೊಳಗಿನ ದ್ವೇಷ, ಹಿಂಸೆ, ಅಸೂಯೆ, ಸ್ವಾರ್ಥ ಸ್ವಯಂ ಕರಗಿಬಿಡುತ್ತವೆ. ಅವನ ದೃಷ್ಟಿಯು ನಿಶ್ಚಲ, ಶುದ್ಧ, ಪರಮ ಮಹತ್ವಪೂರ್ಣವಾಗುತ್ತದೆ. ಇಂತಹ ನಿಜವಾದ ಜ್ಞಾನ ಮತ್ತು ದೃಷ್ಟಿಯನ್ನು ಜೀವನದಲ್ಲಿ ಅಳವಡಿಸುವುದಕ್ಕೆ ನಮ್ಮೇಲೆ ಕೆಲಸವಿದೆ. ಪ್ರತಿಯೊಂದು ಮನೋಭಾವ, ಪ್ರತಿಯೊಂದು ನಡೆ, ಪ್ರತಿಯೊಂದು ನಿರ್ಧಾರ ಇವುಗಳನ್ನು ಆತ್ಮಾನುಭವ, ಧ್ಯಾನ ಮತ್ತು ಪರಪ್ರೀತಿಯ ದೃಷ್ಟಿಯಿಂದ ಪರಿಶೀಲಿಸುವುದು. ನೈತಿಕತೆ ಕೇವಲ ನಿಯಮ ಅಥವಾ ಹೊಣೆಗಾರಿಕೆ ಮಾತ್ರವಲ್ಲ, ಅದು ಜೀವನದ ಅಂತರಂಗದಲ್ಲಿ, ಪ್ರತಿಯೊಂದು ಅನುಭವದಲ್ಲಿ ಪರಮ ಚೈತನ್ಯವನ್ನು ಅರಿಯುವುದರಿಂದ ಸ್ವಾಭಾವಿಕವಾಗಿ ಹುಟ್ಟುತ್ತದೆ. ಜ್ಞಾನಿ ಬದುಕು ಎಂದರೆ ಎಲ್ಲ ಜೀವಿಗಳ ನೋವು, ಸಂತೋಷ, ಯಶಸ್ಸು, ದುಃಖ ಅವನ್ನು ತಾನು ಅನುಭವಿಸುವಂತೆ ಪರಮ ಚೈತನ್ಯದಲ್ಲಿ ನಿಜವಾದ ಏಕತ್ವವನ್ನು ಕಂಡು ದ್ವೇಷವಿಲ್ಲದೆ ಪರಪ್ರೀತಿಯೊಂದಿಗೆ ಪ್ರತಿಯೊಂದು ಕ್ಷಣದಲ್ಲಿ ಬದುಕುವುದು. ಈ ಕಥೆಯು ಪೌರಾಣಿಕವಾಗಿ ಮಂತ್ರದ ತತ್ವಾರ್ಥವನ್ನು ಜೀವಂತವಾಗಿ ತೋರಿಸುತ್ತದೆ. ಮನುಷ್ಯನು ಹೇಗೆ ಬದುಕಬೇಕು ಎಂದು ಹೇಳುತ್ತದೆ. ಎಲ್ಲ ಜೀವಿಗಳಲ್ಲಿಯೂ ಇರುವ ಆತ್ಮದ ಏಕತ್ವವನ್ನು ಅರಿತು ದ್ವೇಷ ಸ್ವಾರ್ಥದಿಂದ ಮುಕ್ತನಾಗಿ ನಿಸ್ವಾರ್ಥ ಕರುಣೆ, ಪರಪ್ರೀತಿ, ಧರ್ಮ ಮತ್ತು ಜ್ಞಾನದಿಂದ ಜೀವನವನ್ನು ನಡೆಸಬೇಕು. ಪ್ರತಿಯೊಂದು ಅನುಭವವನ್ನು ನಿಜವಾದ ಧ್ಯಾನ ಮತ್ತು ಜ್ಞಾನ ದೃಷ್ಟಿಯಿಂದ ನೋಡುವಾಗ ಮನುಷ್ಯನು ಶಾಂತಿ, ಮುಕ್ತಿ, ಪರಮ ಸತ್ಯ ಮತ್ತು ಪರಮ ಪ್ರೀತಿಯನ್ನು ಸಾಧಿಸುತ್ತಾನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.